ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ 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 ಎಲ್ಲ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನೆಲ್ಲು ನಡೆಸಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ ಇರಲೇಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎರಡನೇ ಕತೆ ಕೂಡ ವಾರದಲ್ಲಿ ಒಂದು ಸಲ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಈ ಕತೆ ಮುಗಿದ ಮೇಲೆ ಪ್ರತಿದಿನ ಆ ಕತೆನ ಹಾಕ್ತೀನಿ. ಶರಶ್ಚಂದ್ರನಿಗೆ ಹೀಗೆ ಪೆಟ್ಟು ಆಗಿ 15 ದಿನಗಳೇ ಕಳೆದು ಹೋಗಿದ್ದವು. ಈ 15 ದಿನಗಳೂ ಕೂಡ ರಂಗಜ್ಜ, ಪ್ರಾರ್ಥನಾ ಅವನ ಪ್ರತಿಯೊಂದು ಕೆಲಸಗಳಲ್ಲೂ ತಮ್ಮ ಸಹಾಯ ಹಸ್ತ ಚಾಚಿದ್ದರು. ಹುಡುಗಿಗೆ ಕಷ್ಟ ಆಗಬಾರದು ಎಂದು ಅವನು ತನ್ನ ಫ್ಯಾಕ್ಟರಿಯಿಂದ ವೀಲ್ಚೇರನ್ನು ತರಿಸಿಕೊಂಡಿದ್ದ. ಅದರಿಂದ ಬಹಳ ಉಪಯೋಗವಾಗಿತ್ತು ಎಲ್ಲರಿಗೂ. ಅವನ ರೂಮಿನಲ್ಲೇ ಆದರೂ ಅವನು ಓಡಾಡಲು ತುಂಬ ಅನುಕೂಲವಾಗಿತ್ತು. ಅವನಿಗೆ ಮನೆಯಿಂದ ಹೊರಗಡೆ ಹೋಗದೆ 4 ಗೋಡೆಗಳ ನಡುವೆಯೇ ಕಾಲ ಕಳೆಯುವುದು ಎಂಥ ನರಕವೋ ಅರ್ಥವಾಗಿತ್ತು ಅವನಿಗೆ ಕೆಲಸವಿಲ್ಲದೆ ಕುಳಿತು ಅಭ್ಯಾಸವೇ ಇರಲಿಲ್ಲ ಬುದ್ಧಿ ಬಂದಾಗಿನಿಂದಲೂ. ಆದರೆ ಈಗ ಸಮಯ ಕಳೆಯುವುದೇ ಕಷ್ಟದ ಕೆಲಸ ಎನ್ನಿಸಿತ್ತು ಅವನಿಗೆ. ಟಿವಿ ಕೂಡ ಹೆಚ್ಚು ನೋಡುವವನಲ್ಲ ಅವನು. ಅದಕ್ಕೆಂದೇ ಪ್ರಾರ್ಥನಾಳನ್ನು ಒಳ್ಳೊಳ್ಳೆ ಬುಕ್ಸ್ ತಂದು ಕೊಡಲು ಕೇಳಿದ್ದ ಲೈಬ್ರರಿಯಿಂದ. ಅವಳು ರಂಗಜ್ಜನ ಜೊತೆ ಕಾರಿನಲ್ಲಿ ಮನೆಯ ಹತ್ತಿರದ ಲೈಬ್ರರಿಗೆ ಹೋಗಿ ಅವನು ಹೇಳಿದಂಥ ಪುಸ್ತಕಗಳನ್ನು ಹುಡುಕಿ ತಂದು ಕೊಟ್ಟಿದ್ದಳು. ಅವಳಿಗೂ ಓದು ಇಷ್ಟದ ಹವ್ಯಾಸ. ಆದ್ದರಿಂದ ಅವಳು ಕೂಡ ತನ್ನ ಇಷ್ಟದ ಪುಸ್ತಕ ತಂದು ಓದುತ್ತಿದ್ದಳು. ಹೇಗೂ ರಜಾ ಇದೆಯಲ್ಲ ಕಾಲೇಜಿಗೆ. ಅವನಿಗೆ ಇನ್ನೊಂದು ಯೋಚನೆ ಶುರುವಾಗಿತ್ತು ಈಗ. ಇನ್ನು 1 ವಾರದಲ್ಲಿ ತನ್ನ ಅಮ್ಮನ ವರ್ಷ ಕಾರ್ಯ ವೈದಿಕ ಇದೆ ಎನ್ನುವುದು ಅವನಿಗೆ ತಿಳಿದಿದ್ದೆ. ಅದನ್ನು ಅವನೇ ಕುಳಿತು ಮಾಡಬೇಕಿತ್ತು. ಆದರೆ ತಾನು ಈಗಿರುವ ಸ್ಥಿತಿಯಲ್ಲಿ ಅದು ಸಾಧ್ಯವೇ ಎನ್ನುವುದೇ ಅವನಿಗೆ ದೊಡ್ಡ ಚಿಂತೆಯಾಗಿತ್ತು. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವವನಲ್ಲ ಅವನು. ಅದು ಅವನಿಗೆ ಪವಿತ್ರವಾದ ಕಾರ್ಯ. ತನ್ನ ಅಮ್ಮ ಗತಿಸಿದಾಗಿನಿಂದಲೂ ಪ್ರತಿ ವರ್ಷ ಅವರು ಹೋದ ತಿಥಿ ನಕ್ಷತ್ರದಲ್ಲಿ ತಪ್ಪದೇ ಅವರ ವೈದಿಕವನ್ನು ನಡೆಸಿಕೊಂಡು ಬಂದಿದ್ದ ಶರಶ್ಚಂದ್ರ. ಅಂದು ಅವನ ಎಲ್ಲ ಕೆಲಸಗಾರರು ಹಿತೈಷಿಗಳನ್ನು ಕರೆದು ಊಟ ಹಾಕುವುದು ಅವನು ರೂಢಿಸಿಕೊಂಡು ಬಂದ ರೂಢಿ. ಈ ವರ್ಷವೂ ಅವನು ಯಾವುದೇ ಕಾರಣಕ್ಕೂ ಅದನ್ನು ಬಿಡುವವನಲ್ಲ. ಇದು ರಂಗಜ್ಜನಿಗೂ ತಿಳಿದ ವಿಷಯವೇ. ಅವರಿಗೂ ಕಳೆದ 4 ದಿನದಿಂದ ಇದೇ ಚಿಂತೆ ಕಾಡುತ್ತಿತ್ತು. ಪಾಪ, ಈ ಸ್ಥಿತಿನಾಗೆ ಹೆಂಗ್ ಮಾಡನು ಚಂದ್ರು ಅಮ್ಮನ ಕಾರ್ಯನ? ಪ್ರಾರ್ಥನಾಳ ಬಳಿ ಹೇಳಿ ಅಲವತ್ತುಕೊಂಡಿದ್ದರು ರಂಗಜ್ಜ. ತಾತ, ನೀವೇನು ಯೋಚನೆ ಮಾಡಬೇಡಿ. ಸರ್ನ ಹೆಂಗಾರ ಕೆಳಗಡೆ ಕರ್ಕೊಂಬಂದ್ರೆ ಒಂದು ಸ್ಟೂಲ್ ಹಾಕಿ ಅವ್ರನ್ನ ಕೂರಿಸಿದ್ರೆ ಆಗ ಅವರು ಎಲ್ಲನೂ ಮಾಡ್ಬೋದಲ್ಲ. ಪುರೋಹಿತರು ಹೇಳ್ದಂಗೆಯ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅವರಿಗೆ, ಆದರೂ ಕಾರ್ಯ ಮಾಡ್ಬೋದು ಎಂದಿದ್ದಳು ಹುಡುಗಿ. ಅವರಿಗೂ ಅದೇ ಯೋಚನೆ ಬಂದಿತ್ತು. ಶರಶ್ಚಂದ್ರ ಯಾವುದೇ ಕಾರಣಕ್ಕೂ ಕಾರ್ಯ ಮಾಡುವುದನ್ನು ನಿಲ್ಲಿಸುವವನಲ್ಲ. ಹೀಗೆ ಮಾಡುವುದೇ ಸರಿ ಎಂದು ಯೋಚಿಸಿದರು ಅವರು ಕೂಡ. ಹೌದು ಪುಟ್ಟಕ್ಕ, ಹಾಗೆ ಮಾಡಬೇಕಾದದೇನೋ. ನಮ್ಮ ಅನಿ ಇದ್ದಿದ್ರೆ ಸಹಾಯ ಆಗೋದು. ಅವನು ಹೊಂಟೋಗವನಲ್ಲ ಎಂದಿದ್ದರು ಚಿಂತೆಯಿಂದ. ಮಮತಾ ಕೂಡ ತನಗೆ ಸದ್ಯಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಅಮ್ಮನಿಗೆ ಹುಷಾರಿಲ್ಲ, ಅವರನ್ನು ಬಿಟ್ಟು ಬರೋದು ಕಷ್ಟ ಎಂದು ತುಂಬ ಬೇಸರಗೊಂಡು ಕಾಲ್ ಮಾಡಿ ಹೇಳಿದ್ದಳು ಪ್ರಾರ್ಥನಾಗೆ. ಪಾರಿ, ಆಯ್ತಾ ಇಲ್ಲ ಕಣೆ ಬರಕ್ಕೆ, ನಾನು ಇರ್ತೀನಿ ನಿಂತಾವು ಅಂದ್ಬಿಟ್ಟು ಮೋಸ ಮಾಡಿಬಿಟ್ಟೆ ಅಂತವ ಅನ್ಕಬೇಡ ಕಣೆ. ಅಮ್ಮಂಗೆ ಅದೇನೋ ಗರ್ಭಕೋಶದಲ್ಲಿ ಗಡ್ಡೆ ಆಯ್ತಂತೆ ಕಣ್ಪಾರಿ. ಆದಷ್ಟು ಬೇಗ ಆಪರೇಷನ್ ಮಾಡಲೇಬೇಕು ಅಂದವರೇ ಡಾಕ್ಟ್ರು ಕಣೆ. ಹೆಂಗೆ ಬಿಟ್ಟು ಬರೋಕ್ಕಾಯ್ತದೆ ಹೇಳು ಎಂದು ಅಲವತ್ತುಕೊಂಡಿದ್ದಳು ಮಮತಾ. ಇವಳಿಗೂ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು. ಮಮ್ಮಿ, ನೀನೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಕಣೆ. ನಾನು ಚೆಂದಾಗಿವ್ನಿ ಇಲ್ಲಿ. ನೀನು ಆಂಟಿನ ಚೆಂದಾಗಿ ನೋಡ್ಕ. ನಾನು ನಿನ್ನ ಸಹಾಯಕ್ಕೆ ಇರಬೇಕಿತ್ತು ಕಣೆ. ಪಾಪ ಆಂಟಿ ನನಗೂ ಅಮ್ಮನಂಗೆ ಅಲ್ವಾ. ಆದರೆ ನನ್ನ ಕತೆ ಗೊತ್ತಲ್ಲ ನಿಂಗೆ. ಹೋಗ್ಲಿ ಬಿಡು. ಆಂಟಿನ ಕೇಳಿದೆ ಅಂತೇಳು, ಚೆಂದಾಗಿ ನೋಡ್ಕ ಅವ್ರನ್ನ. ಅಂಕಲ್ನೂ ಕೇಳಿದೆ ಅಂತೇಳು. ನೀನೇನು ಬರೋಕ್ಕೆ ಹೋಗಬೇಡ. ಆಂಟಿಗೆ ಪೂರ್ತಿ ಹುಷಾರಾದ್ಮೇಲೆ ನೋಡುವ ಎಂದು ಅವಳಿಗೆ ಧೈರ್ಯ ಹೇಳಿ ಕಾಲ್ ಕಟ್ ಮಾಡಿದ್ದಳು ಪ್ರಾರ್ಥನಾ. ಗೆಳತಿ ಬರುವುದಿಲ್ಲ, ತಾನು ಒಬ್ಬಳೇ ಇಲ್ಲಿ ಎಂಬ ಒಂಟಿತನ, ಅನಾಥಭಾವ ಕಾಡುತ್ತಿದ್ದರೂ ಅವಳ ಪರಿಸ್ಥಿತಿಯ ಅರಿವಾಗಿ ಸಮಾಧಾನ ಮಾಡಿಕೊಂಡಿದ್ದಳು ಹುಡುಗಿ. ರಂಗಜ್ಜ, ಪ್ರಾರ್ಥನಾ ಇಬ್ಬರನ್ನೂ ತನ್ನ ರೂಮಿಗೆ ಕರೆಸಿದ್ದ ಶರಶ್ಚಂದ್ರ. ಶಾಂಭವಿ ಕೂಡ ಅಂದು ಮನೆಯಲ್ಲೇ ಇದ್ದಿದ್ದರಿಂದ ಅವಳನ್ನೂ ಬರಹೇಳಿದ್ದ. ಯಾಕಿರಬಹುದು ಎಂಬ ಕುತೂಹಲ ಶಾಂಭವಿಗೆ. ಅವಳಿಗೆ ತನ್ನ ಅಮ್ಮನ ಕಾರ್ಯ ಇರುವುದು ಕೂಡ ನೆನಪಿರಲಿಲ್ಲ. ಅವಳದೇ ಪ್ರಪಂಚದಲ್ಲಿ ಅವಳು ಸುಖಿ. ನಾನು ಯಾಕೆ ಬರಹೇಳಿದ್ದು ಅಂತ ಯೋಚನೆ ಇರಬಹುದಲ್ವಾ ನಿಮಗೆ? ರಂಗಜ್ಜ, ನಿಮಗೆ ಅಂದಾಜಾಗಿರುತ್ತೆ ಸ್ವಲ್ಪ. ರಂಗಜ್ಜ, ನಿಮಗೂ ಗೊತ್ತಲ್ವಾ, ಇನ್ನೊಂದು ವಾರ ಅಷ್ಟೇ ಅಮ್ಮನ ವಾರ್ಷಿಕ ಕಾರ್ಯ ಇದೆ. ಅದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಿಲ್ಲಿಸೋದಕ್ಕೆ ನನಗೆ ಇಷ್ಟ ಇಲ್ಲ.
ನಾನು ಈ ಸಲ ಕೂಡ ಅಮ್ಮನ ಕಾರ್ಯವನ್ನು ಯಾವುದೇ ಅಡೆತಡೆನೂ ಇಲ್ಲದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಕೂಡ ಬೇಕು. ಈಗ ನಾನಿರೋ ಪರಿಸ್ಥಿತಿಯಲ್ಲಿ ನನ್ನಿಂದ ಏನೂ ಮಾಡಲಾಗುವುದಿಲ್ಲ. ಅದಕ್ಕೆ ನಿಮ್ಮನ್ನು ಕರೆಸಿದ್ದೀನಿ ಇಲ್ಲಿ ಎಂದು ನಿಲ್ಲಿಸಿದ್ದ ಶರಶ್ಚಂದ್ರ. ಅವನ ಮಾತು ನಿಲ್ಲಿಸಿದ್ದೇ ತಡ. ಅಣ್ಣ, ನಿನ್ನ ಹತ್ರ ಆಗಲ್ಲ ಅಂದರೆ ಬಿಟ್ಬಿಡ್ಬೋದಲ್ಲ. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇದನ್ನೆಲ್ಲ ಮಾಡಬೇಕು? ಈಗ ಯಾರು ಬಂದು ಕೇಳ್ತಾರೆ ಅಂತ ನಿನ್ನ ಅಮ್ಮನ ವೈದಿಕ ಮಾಡಿಲ್ಲ ನೀನು ಅಂತ? ಇದೆಲ್ಲ ಬೇಕಾ ಈಗ ಎಂದು ತನ್ನ ವರಸೆ ಶುರು ಹಚ್ಚಿದ್ದಳು ಶಾಂಭವಿ. ಅವಳ ಮಾತಿನಿಂದ ಕೋಪ ಸರ್ರನೆ ಏರಿತ್ತು ಶರಶ್ಚಂದ್ರನಿಗೆ. ಅವಳನ್ನೇ ತೀಕ್ಷ್ಣವಾಗಿ ನೋಡಿದ್ದ. ಅವನ ನೋಟದಿಂದ ಭಯವಾಗಿದ್ದಂತೂ ಸತ್ಯ ಶಾಂಭವಿಗೆ ಒಂದು ಕ್ಷಣ. ಅವನ ನೋಟ ತಪ್ಪಿಸಿದ್ದಳು. ಪ್ರಾರ್ಥನಾ ಕೂಡ ಅವಳ ಯೋಚನೆಯ ಧಾಟಿ ಬೇಜವಾಬ್ದಾರಿಯ ಮಾತಿಗೆ ಮುಖ ಸಿಂಡಿರಿಸಿದ್ದಳು. ತನ್ನ ಅಮ್ಮನ ಕಾರ್ಯಕ್ಕೆ ಕೂಡ ಹಿಂಗೆ ಮಾತಾಡ್ತಾವಳಲ್ಲ ಇವಳು. ಎಂಥ ಮನ್ಸಿರಬೇಡ ಈ ಜಂಬದು ಕೋಳಿದು, ಛೇ ಎಂದುಕೊಂಡಿದ್ದಳು ಹುಡುಗಿ. ನೋಡು ಶಾಂಭವಿ, ನಿನಗೆ ಇದು ಕೇವಲ ತೋರಿಕೆಯ ಆಡಂಬರ, ಮೂಢನಂಬಿಕೆ ಎಂಬ ಭಾವನೆ ಇರಬಹುದು. ಆದರೆ ನನಗೆ ಇದು ಅತ್ಯಂತ ಪವಿತ್ರವಾದ ಕಾರ್ಯ. ನನಗೆ ಜೀವನ ಕೊಟ್ಟ ದೇವತೆ, ನನ್ನ ಅಮ್ಮನ ವೈದಿಕ ಇದು. ನಿನ್ನ ಯೋಚನೆ ನಿನಗೆ, ನನ್ನ ಭಾವನೆ ನನಗೆ. ನಿನಗೆ ಸಹಾಯ ಮಾಡುವ ಮನಸ್ಸಿದ್ರೆ ಮಾಡು, ಇಲ್ಲದಿದ್ದರೆ ನಿನ್ನಿಷ್ಟ. ಆದರೆ ಈ ಕಾರ್ಯದ ಬಗ್ಗೆ ಕೇವಲವಾಗಿ ಮಾತನಾಡಬೇಡ, ಗಂಭೀರವಾಗಿ ಖಡಕ್ಕಾಗಿ ಹೇಳಿದ್ದ ಶರಶ್ಚಂದ್ರ ಶಾಂಭವಿಗೆ. ತುಟಿ ಪಿಟಕ್ಕೆನ್ನದೆ ಸುಮ್ಮನೆ ಕುಳಿತಳು ಶಾಂಭವಿ. ರಂಗಜ್ಜ, ನಿಮಗೆ ಗೊತ್ತಿರದೇ ಇರೋದೇನಿದೆ? ನಾನು ಪ್ರತಿ ವರ್ಷ ಅಮ್ಮನ ವರ್ಷಾಬ್ದಿಗೆ ನನ್ನ ಫ್ಯಾಕ್ಟ್ರಿ ವರ್ಕರ್ಸ್, ಮನೆಯ ಕೆಲಸಗಾರರು, ಕಾಲೇಜ್ ಸ್ಟಾಫ್ ಎಲ್ರಿಗೂ ನನ್ನ ಕೈಲಾದ ಉಡುಗೊರೆ ಕೊಡ್ತಾ ಬಂದಿದ್ದೀನಿ. ಜೊತೆಗೆ ನಂದನ ಅನಾಥಾಶ್ರಮಕ್ಕೆ ಕೂಡ ದಾನ, ಉಡುಗೊರೆ, ಅಲ್ಲಿ ಊಟವನ್ನು ಸಹ ಹಾಕ್ತಾ ಬಂದಿದ್ದೀನಿ. ಈ ಸಲ ಕೂಡ ಇದ್ಯಾವುದನ್ನು ತಪ್ಪಿಸೋ ಹಾಗಿಲ್ಲ. ಅದಕ್ಕೆ ನೀವೇ ಮುಂದೆ ನಿಂತು ಶಾಪ್ಗಳಿಗೆ ಹೋಗಿ ಎಲ್ಲರಿಗೂ ಉಡುಗೊರೆಗಳನ್ನು ತರಬೇಕು. ನನ್ನ ಹತ್ತಿರ ಸಾಧ್ಯವಾಗುವುದಿದ್ದರೆ ನಾನೇ ಎಲ್ಲವನ್ನೂ ಮಾಡುತ್ತಿದ್ದೆ. ಆದರೆ ಎಂದು ಭಾರವಾದ ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ. ಅವನ ನೋವು, ಸಂಕಟ ಅರ್ಥವಾಗಿತ್ತು ರಂಗಜ್ಜನಿಗೆ. ಪರವಾಗಿಲ್ಲ ಚಂದ್ರು, ನಾವದೀವಲ್ಲ, ಏನು ಸಹಾಯ ಮಾಡ್ಬೋದೋ ಹೇಳು ಅಷ್ಟೇಯ. ಮುಂದಿಂದು ನಾವು ನೋಡ್ಕೋತೀವಿ, ನೀ ಏನು ಯೋಚನೆ ಮಾಡಬೇಡ ಬಿಡು ಎಂದು ಅವನಿಗೆ ಧೈರ್ಯ ತುಂಬಿದ್ದರು ರಂಗಜ್ಜ. ಅವರ ಮಾತು ಕೇಳಿದವನಿಗೆ ಎಷ್ಟೋ ಸಮಾಧಾನವಾಗಿತ್ತು. ರಂಗಜ್ಜ, ಅಡುಗೆಯವರಿಗೆ ಹೇಳೋದೇನೂ ಬೇಡ ಅಂದ್ಕೊಂಡಿದ್ದೀನಿ. ಕಾಂಟ್ರಾಕ್ಟರ್ಗೆ ಹೇಳ್ಬಿಡ್ತೀನಿ. ಇನ್ನು ಶಾಸ್ತ್ರಕ್ಕೆ ಎಡೆಗೆ ಬಡಿಸೋದಕ್ಕೆ ಎಲ್ಲ ಇರುತ್ತಲ್ಲ, ಅದನ್ನು ಮಾತ್ರ ನೀವು ನೋಡಿಕೊಂಡ್ರೆ ಸಾಕು. ಮಡಿಯಲ್ಲಿ ಆಗಬೇಕಲ್ಲ, ಅದಕ್ಕೂ ನಿಮಗೆ ಸಹಾಯಕ್ಕೆ ಯಾರನ್ನಾದರೂ ಹೇಳ್ತೀನಿ ಎಂದಿದ್ದ ಶರಶ್ಚಂದ್ರ. ನಾನಿವ್ನಲ್ಲ, ತಾತಂಗೆ ನಾನು ಸಹಾಯ ಮಾಡ್ತೀನಿ, ಮಡಿಯಾಗೆಯಾ ಎಂದಿದ್ದಳು ಪ್ರಾರ್ಥನಾ ತಟ್ಟನೆ. ಅವಳ ಮಾತು ಕೇಳಿ ಮುಗುಳ್ನಗು ಮೂಡಿತು ಅವನ ಮುಖದ ಮೇಲೆ. ತನ್ನ ಅಮ್ಮನ ಸೊಸೆಯಲ್ಲವೇ ಎಷ್ಟೆಂದರು ಮನದಲ್ಲೇ ಸಂಭ್ರಮಿಸಿದ್ದ ಶರಶ್ಚಂದ್ರ. ಹೌದು ಚಂದ್ರು, ಮತ್ಯಾರನ್ನೂ ಹೇಳಕ್ಕೋಬೇಡ, ನಮ್ಮ ಪುಟ್ಟಕ್ಕ ಅವಳಲ್ಲ, ಸಾಕು. ನನಗೆ ಏನೂ ಮಾಡೋಕ್ಕೆ ಬಿಡೋಕ್ಕಿಲ್ಲ ಬಿಡು. ಅವಳೇ ಎಲ್ಲನೂ ಮಾಡಕ್ಕೆ ಬಿಡ್ತಾಳೆ. ನಾನೇ ಅವಳಿಗೆ ಸಹಾಯ ಮಾಡಿದ್ರಾಯ್ತು ಅಷ್ಟೇಯ ಎಂದು ಹೆಮ್ಮೆಯಿಂದ ಅವಳನ್ನು ಹೊಗಳಿದ್ದರು ರಂಗಜ್ಜ. ಶಾಂಭವಿ ಮೂತೆ ತಿರುವಿದ್ದರೆ ಶರಶ್ಚಂದ್ರನಿಗೆ ಹೆಮ್ಮೆಯಾಗಿತ್ತು ತನ್ನ ಹುಡುಗಿಯ ಬಗ್ಗೆ. ಸರಿ, ಹಾಗಾದರೆ ರಂಗಜ್ಜ, ನೀವು ಮನೆಗೆ ಏನೇನು ಸಾಮಾನು, ಸರಂಜಾಮು, ತರಕಾರಿಗಳು ಬೇಕೋ ಎಲ್ಲವನ್ನೂ ಕಾರು ತೆಗೆದುಕೊಂಡು ಬನ್ನಿ. ಒಂದಿನ ಬೇಕಾದರೆ ಸಹಾಯಕ್ಕೆ ಯಾರನ್ನಾದರೂ ಕರೆದುಕೊಂಡು ಹೋಗಿ. ಹಾಗೆಯೇ ನೀವಿಬ್ಬರು ಶಾಪಿಂಗ್ಗೆ ಹೋಗಿ ಒಂದು ದಿನ ಕಾರಲ್ಲಿಯೇ. ನಮ್ಮ ಕಾಲೇಜ್ ಸ್ಟಾಫ್ಗೆ, ಅನಾಥಾಶ್ರಮದ ಮಕ್ಕಳಿಗೆ, ಮನೆ ಕೆಲಸದವರಿಗೆ, ಫ್ಯಾಕ್ಟ್ರಿ ಕೆಲಸದವರಿಗೆ ಎಲ್ಲರಿಗೂ ಬಟ್ಟೆ ಆರಿಸಿ ತನ್ನಿ. ಎಲ್ಲರ ಲಿಸ್ಟ್ ಕೊಡ್ತೀನಿ ನಿಮಗೆ. ಹಾಗೆಯೇ ನಿಮಗಿಬ್ಬರಿಗೂ ಒಂದೊಂದು ಒಳ್ಳೆ ಸೀರೆಯನ್ನು ಆರಿಸಿ ತನ್ನಿ. ಶಾಂಭವಿ, ನೀನು ಸೀರೆ ಉಡಲ್ಲ ಅನ್ನೋ ಹಾಗಿಲ್ಲ, ನಿನಗೂ ಮದುವೆಯ ವಯಸ್ಸಾಗಿದೆ ಈಗ ಎಂದಿದ್ದ ಶರಶ್ಚಂದ್ರ ಗಂಭೀರವಾಗಿ. ತನ್ನ ಮಾತು ಮುಗಿಸಿ ಸುಮ್ಮನೆ ಕುಳಿತ ಶರಶ್ಚಂದ್ರ. ಅಯ್ಯ, ಈ ಜಂಬದ ಕೋಳಿ ಜತನಾಗೆ ಹೆಂಗವ ಹೋಗೋದು ಅಂಗಡಿಗೆ? ನನ್ನ ಸುಮ್ಮನೆ ಬುಟ್ಟಾಳ ಇವಳು ಎಂದು ಪ್ರಾರ್ಥನಾ ಚಿಂತಿಸುತ್ತಿದ್ದರೆ, ಈ ಭಿಕಾರಿಯ ಜೊತೆಗೆ ನಾನು ಶಾಪಿಂಗ್ ಹೋಗ್ಬೇಕಾ? ಥತ್, ಎಂಥ ಗತಿ ಬಂತು ನನಗೆ ಎಂದು ಶಾಂಭವಿ ಅಣ್ಣನ ಮೇಲೆ ಮುನಿಸಿಕೊಂಡಳು ಮನದಲ್ಲೇ. ಶಾಪಿಂಗ್ಗೆ ಬಂದಿದ್ದರು ಶಾಂಭವಿ, ಪ್ರಾರ್ಥನಾ. ತನ್ನ ಅಣ್ಣನ ಆಜ್ಞೆಯನ್ನು ಮೀರಲಾಗದೆ, ಬೇರೆ ಉಪಾಯ ಕಾಣದೆ ಅವಳನ್ನೂ ಕರೆದುಕೊಂಡು ಬಂದಿದ್ದಳು ಶಾಂಭವಿ ಮುಖ ಸೆಂಡಿರಿಸಿಕೊಂಡೆ. ಇವಳಿಗೂ ಬರುವ ಮನಸ್ಸೇ ಇರಲಿಲ್ಲ, ಆದರೆ ಅನಿವಾರ್ಯ. ಅವರಿಬ್ಬರು ಹೇಗಾದರೂ ಹೊಂದಿಕೊಳ್ಳಲಿ ಎಂದೇ ಶರಶ್ಚಂದ್ರ ಇಬ್ಬರನ್ನೂ ಜೊತೆಯಾಗಿ ಹೋಗಿ ಎಂದಿದ್ದ. ಅವನ ಉದ್ದೇಶವೇನೋ ಒಳ್ಳೆಯದೇ, ಆದರೆ ಅವನ ತಂಗಿ ಅವಳು ಹೊಂದಿಕೊಳ್ಳುವ ಮನಸ್ಥಿತಿಯವಳೇ, ಅವನೇ ಯೋಚಿಸಬೇಕಿತ್ತು. ಸೀರೆ ಅಂಗಡಿ ಹೊಕ್ಕಿದ್ದರು. ಮಿಕ್ಕಿದ ಎಲ್ಲ ಶಾಪಿಂಗ್ ಮುಗಿಸಿ ಅದೇ
ಅಂಗಡಿಯಲ್ಲಿ ಮೇಘನಾ ಕಂಡಿದ್ದಳು. ಶಾಂಭವಿಗೆ ಅವಳು ಬರುವುದು ತಿಳಿದಿತ್ತು. ಅವಳೇ ಅಲ್ಲವೇ ಮೇಘನಾಳನ್ನು ಬರಹೇಳಿದ್ದು. ಆದರೂ ಅಕಸ್ಮಾತ್ತಾಗಿ ಅವಳನ್ನು ನೋಡಿದವಳಂತೆ ಆಶ್ಚರ್ಯದ ಮುಖ ಮಾಡಿ, ಹಾಯ್ ಮೇಘನಾ ಮೇಡಮ್, ನೀವೇನಿಲ್ಲಿ ಎಂದಿದ್ದಳು ಶಾಂಭವಿ. ಪ್ರಾರ್ಥನಾ ಕೂಡ ಕೈ ಮುಗಿದಿದ್ದಳು. ಹಾಯ್ ಶಾಂಭವಿ. ಅರೆ, ಇವಳು ಪ್ರಾರ್ಥನಾ ರೈಟ್? ಈಗಲೂ ನಿಮ್ಮನೇಲೇ ಇದ್ದಾಳಾ ಎಂದಳು ಬೇಕೆಂದೇ. ಇವಳ ಮುಖ ಬಾಡಿ ಹೋಗಿತ್ತು. ಎಸ್ ಮೇಡಮ್, ಇನ್ನೆಲ್ಲಿ ಹೋಗ್ತಾಳೆ? ಮನೆ ಮಠ ಇಲ್ಲ ಅಂತಾನೆ ತಾನೇ ಅಣ್ಣ ಅವಳನ್ನು ನಮ್ಮನೆಗೆ ಕರ್ಕೊಂಡು ಬಂದಿದ್ದು ಎಂದಿದ್ದಳು ವ್ಯಂಗ್ಯವಾಗಿ ಶಾಂಭವಿ. ಈಗಂತೂ ಅಳುವೇ ಬಂದು ಬಿಟ್ಟಿತ್ತು ಹುಡುಗಿಗೆ. ಈಸ್ ಇಟ್? ಮನೆ ಇಲ್ವಾ ಪ್ರಾರ್ಥನಾ ನಿಂಗೆ? ಹೌ ಸ್ಯಾಡ್. ಸಾರಿ, ನನಗೆ ಗೊತ್ತಿರಲಿಲ್ಲ ಎಂದಳು ಇವಳು ನಾಟಕದ ಪಶ್ಚಾತ್ತಾಪ ಸೂಚಿಸಿ. ಅದಿರಲಿ, ನಾವೇನು ಇಲ್ಲಿಗೆ ಬಂದಿದ್ದು ಶಾಪಿಂಗಾ? ಎನಿಥಿಂಗ್ ಸ್ಪೆಷಲ್ ಎಂದಿದ್ದಳು ಮೇಘನಾ ತನಗೇನು ಗೊತ್ತೇ ಇಲ್ಲ ಎನ್ನುವಂತೆ. ಎಸ್ ಮೇಡಮ್, ಶಾಪಿಂಗ್. ಅದು ಅಣ್ಣ ಎಂದು ಎಲ್ಲವನ್ನೂ ವಿವರಿಸಿದ್ದಳು ಶಾಂಭವಿ. ಇವರಿಬ್ಬರ ನಡುವೆ ಮೂಕ ಪ್ರೇಕ್ಷಕೆಯಾಗಿದ್ದಳು ಪಾಪದ ಹುಡುಗಿ ಪ್ರಾರ್ಥನಾ. ಓ, ಶರತ್ ಲೈಕ್ಸ್ ದಿಸ್ ಕಲರ್ ವೆರಿ ಮಚ್ ಎಂದು ನೇವಿ ಬ್ಲೂ ಕಲರ್ ಸೀರೆಯೊಂದನ್ನು ಎತ್ತಿಕೊಂಡಿದ್ದಳು ಮೇಘನಾ. ಈಗಂತೂ ಪ್ರಾರ್ಥನಾಳ ಕಣ್ಣೀರು ಕೆನ್ನೆ ಸೋಕಿತ್ತು. ಶರಶ್ಚಂದ್ರ ಮೇಘನಾಗೆ ಎಷ್ಟು ಹತ್ತಿರದವನು ಎಂಬ ಅಂದಾಜು ಸಿಕ್ಕಿತ್ತು ಹುಡುಗಿಗೆ ಅವಳ ಮಾತಿನಿಂದ. ಮೊದಲೇ ನೋವಿನಿಂದ ಇದ್ದವಳಿಗೆ ಮೇಘನಾ ಮಾತು ಇನ್ನೂ ನೋವು ನೀಡಿತ್ತು. ನಾನು ಹೊರಗಡೆ ಇರ್ತೀನಿ ಎಂದವಳೇ ಅವರ ಉತ್ತರಕ್ಕೂ ಕಾಯದೆ ಸರ್ರನೆ ತಿರುಗಿ ನಡೆದು ಬಿಟ್ಟಿದ್ದಳು ಮಾಲ್ನಿಂದ ಹೊರಗೆ ಪ್ರಾರ್ಥನಾ. ಅಷ್ಟು ನೋವಾಗಿ ಬಿಟ್ಟಿತು ಪ್ರಾರ್ಥನಾಳ ಮನಸ್ಸಿಗೆ. ಅವರು ಅವಳನ್ನು ಅತ್ಯಂತ ಹೀನಾಯವಾದ ಮಾತುಗಳಿಂದ ನಿಂದಿಸಿದ್ದರು. ಅದನ್ನು ತುಟಿಕಚ್ಚಿ ಹೇಗೋ ಸಹಿಸಿದ್ದಳು ಹುಡುಗಿ. ಆದರೆ ಮೇಘನಾ ಶರಶ್ಚಂದ್ರ ತನಗೆ ಎಷ್ಟು ಹತ್ತಿರದವನು ಎಂದು ತನ್ನ ಮಾತು ವರ್ತನೆಯಿಂದಲೇ ಅವಳಿಗೆ ಅರ್ಥೈಸುವ ಪ್ರಯತ್ನ ಮಾಡಿದ್ದಳಲ್ಲ, ಅದು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಹೊರತಾಗಿ ಬೇರೆಯವರಿಗೆ ಅಷ್ಟು ಹತ್ತಿರದವನು ಎಂದು ಯೋಚಿಸುವುದೇ ಹಿಂಸೆ ಎನಿಸಿತು ಹುಡುಗಿಗೆ. ಸಹಿಸಲು ಅಸಾಧ್ಯವಾದ ನೋವಾಗುತ್ತಿತ್ತು ಅವಳಿಗೆ. ಅಲ್ಲೇ ಇದ್ದರೆ ಅತ್ತೇ ಬಿಡುತ್ತೇನೆ ತಾನು ಎನಿಸಿ ಸರ್ರನೆ ಹೊರಬಂದು ಬಿಟ್ಟಿದ್ದಳು ಪ್ರಾರ್ಥನಾ. ಅವಳ ನಿರ್ಗಮನ ಅವರಿಬ್ಬರಿಗೆ ಅತ್ಯಂತ ಸಂತಸವನ್ನೇ ತಂದಿತ್ತು. ಅರ್ಥಗರ್ಭಿತವಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ವಿಜಯದ ನಗು ನಕ್ಕಿದ್ದರು ಇಬ್ಬರು. ಅಣ್ಣ ಹೇಳಿದಂತೆ ಇಬ್ಬರಿಗೂ ತಾನೇ ಸೀರೆಯನ್ನು ಆರಿಸಿ ತಂದಿದ್ದಳು ಶಾಂಭವಿ. ತನಗೆ ಚಂದದ 3 ರೇಷ್ಮೆ ಸೀರೆಗಳು, ಪ್ರಾರ್ಥನಾಗೆ ಸಾಮಾನ್ಯ ವಾಯಿಲ್ ಸೀರೆ ಕೆಲಸದವರಿಗೆ ಕೊಡುವಂತೆ ಆರಿಸಿ ತಂದಿದ್ದಳು. ಮೇಘನಾ ತಾನು ಬಂದ ಕೆಲಸ ಮುಗಿಸಿ ತನ್ನ ಪಾಡಿಗೆ ತಾನು ನಡೆದು ಬಿಟ್ಟಿದ್ದಳು. ಶಾಂಭವಿ ಶಾಪಿಂಗ್ ಬ್ಯಾಗ್ ಹಿಡಿದು ಕಾರಿನ ಒಳಗಿಟ್ಟು ಪ್ರಾರ್ಥನಾಳನ್ನು ನೋಡಿ ಕೆಂಗಣ್ಣು ಬಿಟ್ಟಿದ್ದಳು. ಏನು ಮಹಾರಾಜರು ವಂಶಸ್ಥರು, ಬಂದು ಕಾರಲ್ಲಿ ಕೂತ್ರೆ ಆಯ್ತಾ? ಈ ಬ್ಯಾಗನ್ನೆಲ್ಲ ಯಾರು ಎತ್ಕೊಂಡು ಬರೋದು? ಸಹಾಯ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಜನಕ್ಕೆ. ಒದರಿದ್ದಳು ಒಂದೇ ಸಮನೆ. ಯಾವುದಕ್ಕೂ ತುಟಿ ಪಿಟಿಕ್ ಅಂದಿರಲಿಲ್ಲ ಪ್ರಾರ್ಥನಾ. ಮಾತನಾಡುವ ಮನಸ್ಸೂ ಇರಲಿಲ್ಲ ಅವಳಿಗೆ. ಮನೆಗೆ ಹೋದರೆ ಸಾಕಿತ್ತು. ಅವರನ್ನು ಹೊತ್ತ ಕಾರು ಮನೆಯತ್ತ ಸಾಗಿತ್ತು. ಕಾರು ಇಳಿದವಳು ತನ್ನಿಂದ ಆಗುವಷ್ಟು ಬ್ಯಾಗ್ ಹಿಡಿದು ಸರಸರನೆ ನಡೆದು ಬಿಟ್ಟಿದ್ದಳು ಪ್ರಾರ್ಥನಾ. ಉಳಿದ ಬ್ಯಾಗ್ಗಳನ್ನು ಡ್ರೈವರ್ ಎತ್ತಿಕೊಂಡು ಬಂದಿದ್ದ. ಎಲ್ಲವನ್ನೂ ಶರಶ್ಚಂದ್ರ ರೂಮಿಗೆ ತೆಗೆದುಕೊಂಡು ಹೋಗಬೇಕಿತ್ತು. ಅವನಿಗೆ ತೋರಿಸಬೇಕಿತ್ತಲ್ಲ. ಅವನು ಮೆಲ್ಲನೆ ನಡೆಯುವಷ್ಟು ರೆಡಿಯಾಗಿದ್ದ ವಾಕಿಂಗ್ ಸ್ಟಿಕ್ ಸಹಾಯದಿಂದ. ಆದರೆ ಸ್ವಲ್ಪ ನೋವಿತ್ತು. ನಾಳೆ ಕಟ್ಟು ಬಿಚ್ಚಬೇಕು ಎಂದಿದ್ದರು ವೈದ್ಯರು. ಆಗಲೇ 20 ದಿನವೇ ಕಳೆದು ಹೋಗಿತ್ತು. ಅವನು ಮನೆಯಲ್ಲಿಯೇ ಕುಳಿತು ತಲೆ ಚಿಟ್ಟು ಹಿಡಿದು ಹೋಗಿತ್ತು ಅವನಿಗೆ. ಬೇಗ ಕೆಲಸಕ್ಕೆ ಮರಳಿದರೆ ಸಾಕು ಎನಿಸಿತ್ತು. ಇವರು ಬರುವಾಗಲೂ ಅವನು ಮೆಲ್ಲನೆ ನಡೆಯುವ ಪ್ರಯತ್ನ ಮಾಡುತ್ತಿದ್ದ. ಪ್ರಾರ್ಥನಾ ಮೊದಲು ಒಳ ಬಂದಿದ್ದಳು. ಅವಳ ಮುಖವನ್ನೇ ನೋಡಿದವನಿಗೆ ಏನೋ ಸರಿಯಿಲ್ಲ ಎನಿಸಿತ್ತು. ಮುಖವೆಲ್ಲ ಇಳಿದು ಹೋಗಿತ್ತು. ಅಲ್ಲಿ ಬ್ಯಾಗ್ ಇಟ್ಟವಳೆ ಕ್ಷಣವೂ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟಿದ್ದಳು ಹುಡುಗಿ. ನಾನು ಶಾಂಭವಿಯ ಜೊತೆ ಈ ಹುಡುಗಿಯನ್ನು ಕಳಿಸಿ ತಪ್ಪು ಮಾಡಿದ್ದೇನೆ ಎನಿಸಿತ್ತು ಅವನಿಗೆ. ಏನೋ ಆಗಿದೆ. ಶಾಂಭವಿ ಏನೋ ಅಂದಿರಬಹುದು. ತನ್ನ ತಂಗಿಯ ಗುಣ ಅರಿತಿದ್ದವನಿಗೆ ಹೀಗೆ ಅನ್ನಿಸಿತ್ತು. ಅಷ್ಟರಲ್ಲಿಯೇ ತಾನೂ ಬಂದಿದ್ದಳು ಒಳಗೆ ಶಾಂಭವಿ. ಅವಳು ಉತ್ಸಾಹದಿಂದಲೇ ಇದ್ದಳು. ಅವಳ ಮುಖವನ್ನೇ ಪರೀಕ್ಷಾತ್ಮಕವಾಗಿ ನೋಡಿದ್ದ. ನಂತರ, ಎಲ್ಲಿ ನಿಮ್ಮಿಬ್ಬರಿಗೂ ಏನು ತಂದಿದ್ದೀರಾ ತೋರಿಸು ನೋಡೋಣ ಎಂದ ಶರಶ್ಚಂದ್ರ. ಹ್ಞೂ ಅಣ್ಣ, ನಾನೇ ಆರಿಸಿ ತಂದೆ. ಆ ನಿಮ್ಮ ಸ್ಟೂಡೆಂಟ್ ಎಲ್ಲಿದ್ಲು? ಹೊರಗೋಡಿದ್ಲು. ಇನ್ನೇನು ಮಾಡೋದು? ನಾನೇ ಆರಿಸ್ಕೊಂಡು ಬಂದೆ. ತಾನು ತಂದಿದ್ದ ಸೀರೆಯನ್ನು ಉತ್ಸಾಹದಿಂದ ತೋರಿಸಿದ್ದಳು. ಶರಶ್ಚಂದ್ರನಿಗೆ ಪ್ರಾರ್ಥನಾಗಾಗಿ ಆರಿಸಿ ತಂದ ಸೀರೆಯನ್ನು ನೋಡಿ ನಿಜವಾಗಿಯೂ ಬೇಜಾರಾಗಿತ್ತು. ಶಾಂಭವಿಯ ಮನಸ್ಥಿತಿಯ ಬಗ್ಗೆ ಖೇದವಾಗಿತ್ತು. ಕೋಪವೂ ಬಂದಿತ್ತು. ಆದರೆ ಏನೂ ಮಾಡುವಂತಿರಲಿಲ್ಲ. ಮಾತನಾಡಲು ಕೂಡ ಹೋಗಲಿಲ್ಲ ಅವನು. ತನ್ನ ಮನದಲ್ಲೇ ಏನೋ ನಿರ್ಧರಿಸಿ ಸರಿ ಎಂಬಂತೆ ತಲೆಯಾಡಿಸಿದ್ದ. ಅವಳು ಖುಷಿಯಿಂದ ತನಗೆಂದು ಆರಿಸಿಕೊಂಡಿದ್ದ ಸೀರೆಯನ್ನು ಎತ್ತಿಕೊಂಡು ನಡೆದಿದ್ದಳು ತನ್ನ ರೂಮಿಗೆ.
ವಿಷಾದದ ನಗು ಮೂಡಿತು ಅವನ ಮುಖದ ಮೇಲೆ. ಇವಳೇ ಏನೋ ಮನಸ್ಸು ನೋಯಿಸಿರುತ್ತಾಳೆ ಎನ್ನುವುದರ ಬಗ್ಗೆ ಯಾವುದೇ ಅನುಮಾನ ಉಳಿಯಲಿಲ್ಲ ಅವನಿಗೆ. ನೋಡೋಣ, ನನಗೆ ಊಟ ಕೊಡಲಾದರೂ ಬರ್ತಾಳಲ್ಲ, ಕೇಳಿ ನೋಡ್ತೀನಿ. ಅವಳು ಹೇಳೋದು ಅನುಮಾನವೇ, ಆದರೂ ಪ್ರಯತ್ನ ಪಡೋಣ ಎಂದುಕೊಂಡು ಸುಮ್ಮನಾದ ಶರಶ್ಚಂದ್ರ. ರಾತ್ರಿ 8:30ಕ್ಕೆ ಶರಶ್ಚಂದ್ರನ ರೂಮಿಗೆ ರಂಗಜ್ಜನೆಯ ಊಟ ತೆಗೆದುಕೊಂಡು ಬಂದಿದ್ದರು. ಪ್ರಾರ್ಥನಾಳನ್ನ ನಿರೀಕ್ಷೆಯಲ್ಲಿದ್ದ ಅವನಿಗೆ ನಿರಾಸೆಯಾಗಿತ್ತು. ಹಾಗೆಯೇ ಆತಂಕವೂ ಆಗಿತ್ತು. ಏನೋ ಗಂಭೀರ ವಿಷಯವೇ ಇದೆ, ಆದರೆ ಏನೊಂದು ಅರ್ಥವಾಗಲಿಲ್ಲ ಅವನಿಗೆ. ಇವತ್ತು ಯಾಕೋ ನಮ್ಮ ಪುಟ್ಟಕ್ಕ ಊಟ ಬ್ಯಾಡ ಅಂದದೆ, ಅದಕ್ಕೆಯ ಅವಳಿಗೂವೆ ಹಾಲು ತಂದಿವ್ನಿ. ಅದೇನೋ ಕಾಣೆ, ಅದೆಲ್ಲೋ ಹೋಗ್ಬಂದಿದ್ದಾವಾಗ್ಲಿಂದ ಶಾನೆ ಸಪ್ಪಗಾಗದೆ, ಅದೇನು ಕಥೆಯೋ ಎಂದು ಸಣ್ಣಗೆ ಹೇಳಿದ್ದರು ರಂಗಜ್ಜ. ಈಗ ಪಕ್ಕಾ ಆಗಿತ್ತು ಅವನಿಗೆ ಏನೋ ಆಗಿದೆ ಎಂದು. ಪಾಪ, ನನ್ನಿಂದ ನೀವು ಕಷ್ಟಪಡೋ ಹಂಗಾಯ್ತು ಎಂದು ಶರಶ್ಚಂದ್ರ ಪಶ್ಚಾತ್ತಾಪದಿಂದ ಹೇಳಿದ್ದ. ಅಷ್ಟರಲ್ಲಿ ಪ್ರಾರ್ಥನಾ ಕೂಡ ಪ್ಲೇಟ್ ಹಿಡಿದು ಬಂದಿದ್ದಳು. ತಾತ, ನೀವಿಲ್ಲಿದ್ದೀರಾ? ನಾನು ಊಟ ತರಬೇಕಲ್ಲ ಸರ್ಗೆ ಅಂತವ ಬಂದರೆ ನೀವು ಕಾಣಲಿಲ್ಲ. ನೀವ್ಯಾಕೆ ಬರೋಕೋದ್ರಿ ಮ್ಯಾಕೆ ತಾತ? ನಾನೇ ಬತ್ತಿದ್ದೆ, ಒಸಿ ಲೇಟ್ ಆಯಿತು ಬರೋದು, ಕ್ಷಮಿಸಿ ತಾತ ಎಂದಿದ್ದಳು ಹುಡುಗಿ. ಪರವಾಗಿಲ್ಲ ಕಣವ, ಒಂದಿನ ಮ್ಯಾಲಕ್ಕೆ ಬಂದರೆ ನನಗೇನೂ ಆಗಕ್ಕಿಲ್ಲ. ಹೆಂಗೂ ತಂದಿದೀಯಲ್ಲ ಊಟವ, ನೀನು ಉಂಡ್ಬಿಡು ಪುಟ್ಟಕ್ಕ, ಖಾಲಿ ಹೊಟ್ಟೆನಾಗೆ ಮಲಗಬೇಡ ಎಂದಿದ್ದರು ರಂಗಜ್ಜ ಕಾಳಜಿಯಿಂದ. ಶರಶ್ಚಂದ್ರ ಅವಳ ಮುಖವನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ. ಅವಳಿಗೆ ಇರುಸು ಮುರುಸಾಗಿತ್ತು. ಅವನ ಮುಂದೆ ತಾನು ಉಂಡಿಲ್ಲ ಅಂತ ರಂಗಜ್ಜ ಹೇಳಿದ್ದು ಕೇಳಿ ಅವನ ಕಡೆ ನೋಡದೆ ಸುಮ್ಮನೆ ಪ್ಲೇಟ್ ಹಿಡಿದು ಹೊರನಡೆದು ಬಿಟ್ಟಿದ್ದಳು ಪ್ರಾರ್ಥನಾ. ಅವಳು ಹೋದ ದಾರಿಯನ್ನೇ ನೋಡಿ ತಲೆ ಒತ್ತಿಕೊಂಡಿದ್ದ ಶರಶ್ಚಂದ್ರ.